ಕುಷ್ಟಗಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೆದ ಹಿಂದೂ ಸಮ್ಮೇಳನ ಕಾಯಿ ಕರ್ಪೂರದಿಂದ ವಿಶೇಷವಾಗಿ ಪೂಜಿಸಿ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಅದ್ಧೂರಿಗೆ ಚಾಲನೆ ನೀಡಿದ ಶಾಸಕ ದೊಡ್ಡನಗೌಡ ಪಾಟೀಲ್. ಕುಷ್ಟಗಿ ಪಟ್ಟಣದಲ್ಲಿ ತಾಲೂಕು ಹಿಂದೂ ಸಮ್ಮೇಳನ ಸಮಿತಿ ಕುಷ್ಟಗಿ ಇವರ ಸಹಯೋಗದೊಂದಿಗೆ ಸರ್ವರು ಒಂದಾಗಿ ನಾವುಗಳು ಹಿಂದೂಗಳು ಎಂದೆಂದಿಗೂ ಒಂದೇ ಎಂಬ ಘೋಷಣೆಯ ವಾಕ್ಯದೊಂದಿಗೆ ಒಗ್ಗಟ್ಟಾಗಿ ಸರ್ವರು ಸೇರಿ ನಿನ್ನೆ ಕುಷ್ಟಗಿ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಚಂಡಿವಾದ್ಯ, ಡೊಳ್ಳು ಕುಣಿತ, ಲಂಬಾಣಿ ಕುಣಿತ, ಸಂತ ಶರಣರ ತತ್ವಗಳು ಸೇರಿದಂತೆ ಅನೇಕ ವಾದ್ಯಗಳೊಂದಿಗೆ ಅದ್ಧೂರಿಯಾಗಿ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಬುಧವಾರ ಸಂಜೆ ನಡೆಯಿತು. ಇಲ್ಲಿನ ಶ್ರೀ ಶ. 108 ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನಿ ಹಿರೇಮಠದಿಂದ ಮೆರವಣಿಗೆ ಸಾಗಿ ಕುಷ್ಟಗಿ ಮಠದ ಕೋಕಿಲ ಸರ್ಕಲ್, ವಾಲ್ಮೀಕಿ ವೃತ್ತ, ಬಸವೇಶ್ವರ ಸರ್ಕಲ್, ಮಾರುತಿ ಸರ್ಕಲ್, ಶ್ರೀ ಕನಕದಾಸ ಸರ್ಕಲ್ ಮಾರ್ಗವಾಗಿ ಶಾಖಾಪುರ ರಸ್ತೆಯ ಮುಂಡರಗಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದ ಹಾಗೂ ಶ್ರೀ ಅಡಿವೀರಾಯ ದೇವಸ್ಥಾನದ ಹತ್ತಿರವಿರುವ ಶ್ರೀ ವಾಸವಿ ದೇವಸ್ಥಾನದ ಆವರಣದವರೆಗೆ ಅದ್ಧೂರಿಯಾಗಿ ಮೆರವಣಿಗೆ ಸಾಗಿ ಬಂತು. ಈ ಮೆರವಣಿಗೆಯ ಸಂದರ್ಭದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್, ಶ್ರೀ ಶ. 108 ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಮದ್ದಾನಿ ಹಿರೇಮಠ ಕುಷ್ಟಗಿ ಹಾಗೂ ಇಟಗಿ ಮತ್ತು ವಿಜಯಪುರ ಗುರು ಶಾಂತವೀರ ಮಹಾಸ್ವಾಮಿಗಳು ವಿಜಯಪುರ ಇವರುಗಳೊಂದಿಗೆ ಸ್ಥಳೀಯ ಸರ್ವ ಸಮಾಜದ ಹಿಂದೂ ಬಾಂಧವರು, ಸರ್ವ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸರ್ವ ಸಮಾಜದ ಅಧ್ಯಕ್ಷರುಗಳು ಹೆಜ್ಜೆಯಾಗುತ್ತಾ ಸರ್ವ ಹಿಂದೂಗಳು ಒಂದಾಗಿ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಕರ್ಪೂರದಿಂದ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಭಾರತಾಂಬೆಯ ಘೋಷಣೆ ವಾಕ್ಯಗಳನ್ನು ನುಡಿಯುತ್ತಾ ಮೆರವಣಿಗೆಯಲ್ಲಿ ಸಾಗಿ ಬಂದರು. ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ದಿಕ್ಸೂಚಿ ಭಾಷಣಕಾರ ನರೇಂದ್ರ ಜಿ ಶಾಬ್ರಾ ಶ್ರೀ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಮದ್ದಾನಿ ಹಿರೇಮಠ, ಶಾಬ್ರಾ ಶ್ರೀ ಶ್ರೀ ಗುರು ಶಾಂತವೀರ ಮಹಾಸ್ವಾಮಿಗಳು ಇಟಗಿ ಹಾಗೂ ವಿಜಯಪುರ ಇವರು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿಂದೂ ಸ್ವಯಂ ಸೇವಕರಾದ ಬಸವರಾಜ ಕ್ವಾಟರ್, ಪುರಸಭೆ ಮಾಜಿ ಅಧ್ಯಕ್ಷ ಕಲ್ಲೇಶ್ ತಾಳದ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಫಕೀರಪ್ಪ ಚಳಗೇರಿ, ಕೆ. ಮಹೇಶ್, ದೇವೇಂದ್ರಪ್ಪ ಬಳಟೋಗಿ, ವಿನಯ್ ಕುಮಾರ್ ಮೇಲಿನಮನಿ, ಪ್ರಭಾಕರ್ ಚಿನಿ, ಮಾಜಿ ಪುರಸಭೆ ಸದಸ್ಯರಾದ ಪರಶುರಾಮ್ ನಾಗರಾಳ, ಬಸವರಾಜ್ ಬುಡಕುಂಟೆ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್, ನರಸಿಂಹ ಕಾರಟಗಿ, ನಾಗರಾಜ್ ಮೇಲಿನಮನಿ, ಮಹಾಂತೇಶ್ ಬಾದಾಮಿ, ಮಹಾಲಿಂಗಪ್ಪ ದೋಟಿಹಾಳ, ರಮೇಶ್ ಕೊಳ್ಳಿ, ದೇಚಪ್ಪ ಕಟ್ಟಿಹುಲ, ಮಹಂತಯ್ಯ ಅರಳಿಹಳ್ಳ ಮಠ, ಕುಳ್ಳಪ್ಪ ಬೂದ್, ಶರಣಪ್ಪ ಚೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಕ್ಕಳು ಒಟ್ಟಾಗಿ ಸೇರಿ ಭಾರತ ಮಾತೆಯ ಶ್ರದ್ಧೆಯನ್ನ, ಅಭಿಮಾನವನ್ನ ಜಾಗೃತ ಮಾಡ್ಕೊಳ್ಳೋಕ್ಕೋಸ್ಕರ ಇಡೀ ದೇಶ ಒಂದು ಮನೆಯಂತೆ ನಾವೆಲ್ಲರೂ ಸಹಿತ ಈ ತಾಯಿಯ ಮಕ್ಕಳು ಅನ್ನುವಂತ ಭಾವವನ್ನ ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಹಿಂದೂ ಸಮ್ಮೇಳನ ನಡೆದಿದೆ. ಇಲ್ಲಿ ಜಾತಿ ಯಾವುದು, ಭಾಷೆ ಯಾವುದು, ಅಂತಸ್ತು ಯಾವುದು, ವಿದ್ಯಾಭ್ಯಾಸ ಯಾವುದು, ಇದ್ಯಾವುದೂ ಲೆಕ್ಕಕ್ಕಿಲ್ಲದೆ ನಮ್ಮೆಲ್ಲರ ಮನಗಳಲ್ಲಿ ಕೇವಲ ಭಾರತವನ್ನ ತುಂಬಿಕೊಳ್ತ ನಾವೆಲ್ಲರೂ ಸಹಿತ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು. ಇಲ್ಲಿ ವೇದಿಕೆಯ ಮೇಲೆ ಆಗದಂತೆ ಕೋಟಿ ಕಂಠಗಳಿಂದ ಸ್ವರವೊಂದು ಮೊಳಗುತ್ತಿದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು. ಈ ಒಂದು ಭಾವವನ್ನ ತುಂಬಿಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಇವತ್ತಿಲ್ಲಿ ಸೇರಿರೋದು. ನಮ್ಮ ದೇಶ ಜಗತ್ತಿನ ಅತ್ಯಂತ ಪ್ರಾಚೀನವಾದ ರಾಷ್ಟ್ರ. ಬ್ಯಾಬಿಲೋನಿಯಾ ಇತ್ತು, ಮೆಸೊಪೊಟೋಮಿಯಾ ಇತ್ತು, ಈಜಿಪ್ಟಿನ ಮಿಶ್ರ ಸಂಸ್ಕೃತಿ ಇತ್ತು, ಪರ್ಷಿಯನ್ ಸಂಸ್ಕೃತಿ ಇತ್ತು. ಆ ಎಲ್ಲ ಸಂಸ್ಕೃತಿಗಳು ಕೆಲವು ಕಾಲ ಜಗತ್ತಿನ ರಂಗಪರದೆಯ ಮೇಲೆ ಮೆರೆದು ತಮ್ಮ ಜೀವನವನ್ನು ಮುಗಿಸಿ ಇತಿಹಾಸದ ಪುಟಗಳಲ್ಲಿ ಸೇರೋದ ಮೇಲೂ ಸಹಿತ ಆ ಎಲ್ಲ ಸಂಸ್ಕೃತಿಗಳನ್ನ, ಉತ್ಥಾನ ಪತನಗಳನ್ನ ಸಾಕ್ಷಿಯಾಗಿ ನೋಡ್ತಾ ನಿಂತಹ ಆ ಎಲ್ಲ ಸಂಸ್ಕೃತಿಗಳಿಗಿಂತ ಮೊದಲೇ ಜನ್ಮ ತಾಳಿ ಇಂದಿಗೂ ಸಹಿತ ಚಿರಂತನವಾಗಿ ಉಳಿದಿರುವಂತಹ ಏಕೈಕ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ.
ಅದೆಷ್ಟು ಆಕ್ರಮಣಗಳು, ಅದೆಷ್ಟು ದರೋಡೆಕೋರರು, ಅದೆಷ್ಟು ಲೂಟಿಕೋರರು ನಮ್ಮ ದೇಶವನ್ನು ದಾಳಿ ಮಾಡಕ್ ಬಂದವರು. ಬೇರೆಲ್ಲ ಸಂಸ್ಕೃತಿಗಳು ಒಂದೊಂದೇ ಹೊಡೆತಕ್ಕೆ ಸಿಕ್ಕಿ ನಾಶ ಆದ್ರೆ, ನಾವು ಬಂದಂತ ಪ್ರತಿಯೊಬ್ಬ ಆಕ್ರಮಣಕಾರರನ್ನು ಹೊಡೆದು ಹೊರಗಡೆ ಓಡಿಸಿ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ವಿ. ಇಲ್ಲಿ ಮೆರವಣಿಗೆಯಲ್ಲಿ ಬರ್ತಾ ನಾನು ಬಂಜಾರ ಸಮಾಜದ ತಾಯಂದ್ರನ್ನ ದೊಡ್ಡ ಸಂಖ್ಯೆ ಸಶ್ಯಾಮಲಾ ಮಾತರಂ ವಂದೇ ಮಾತರಂ. ತಕ್ಷಣ ದುರ್ಗಾದಾಸ್ ರಾಠೋಡನ ನೆನಪಾಯಿತು. ರಾಜಸ್ಥಾನದಲ್ಲಿ 72 ತಾಸುಗಳ ಕಾಲ ಅವಿರತವಾಗಿ ಕುದುರೆ ಮೇಲೆ ಕುಳಿತು ಹೋರಾಟ ಮಾಡಿದಂತ ಪರಾಕ್ರಮಿ. ಈಗ ನಮ್ಮ ದೇಶದ ಕ್ಷಾತ್ರ ಪರಂಪರೆ ಅದೆಷ್ಟು ಹಿರಿದಾದಂತ ಪರಂಪರೆ. ಜಗತ್ತಲ್ಲಿ ಯಾರ್ಯಾರು ಆಶ್ರಯ ಕಳ್ಕೊಂಡು ಬಂದ್ರು ಅವ್ರಿಗೆಲ್ಲ ನಾವು ಊಟವನ್ನ ಕೊಟ್ಟಿದ್ದೀವಿ, ಉಳ್ಕೊಳ್ಳಕ್ಕೆ ಜಾಗವನ್ನ ಕೊಟ್ಟಿದ್ದೀವಿ. ಪರ್ಷಿಯನ್ರಿಗೆ ಜಾಗ ಕೊಟ್ಟಿದ್ದೀವಿ, ಇಸ್ರೇಲಿನ ಯಹೂದ್ಯರಿಗೆ ಜಾಗ ಕೊಟ್ಟಿವಿ, ಟಿಬೆಟ್ ಇಂದ ಬಂದಂತಹ ಬೌದ್ಧ ಭಿಕ್ಷುಗಳಿಗೆ ಆಶ್ರಯವನ್ನ ಕೊಟ್ಟಿವಿ. ಹಸಿದು ಬಂದವರು ಎಲ್ರಿಗೂ ಊಟ ಕೊಡೋದಕ್ಕೆ ನಮ್ಮಲ್ಲಿ ಔದಾರ್ಯ ಇದೆ. ಆದ್ರೆ ನಮ್ಮ ತಾಯಿಯ ಕಡೆ ಕೆಟ್ಟ ಕಣ್ಣಿಂದ ನೋಡಿದಂತಹ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದಂತಹ ಯಾವ ಶತ್ರುಗಳು ಈ ದೇಶದಲ್ಲಿ ಬದುಕಲಿಲ್ಲ. ಜಗತ್ತನ್ನೇ ಗೆಲ್ತೀನಿ ಅಂತ ಬಂದಂತ ಅಲೆಕ್ಸಾಂಡರ್ ನನ್ನ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಭಾರತ ಅನ್ನುವಂಥ ಮೊದಲನೆಯ ಶಬ್ದದ ಅರ್ಥದಲ್ಲಿಯೇ ಇದೆ ಏನ್ರಿ. ಒಂದನೆಯ ಶಬ್ದದ ಅರ್ಥ ಏನದು? 3 ಶಬ್ದಗಳಿದಾವೆ ನಮ್ಮ ದೇಶಕ್ಕೆ. ಭಾರತ, ಭಾವ, ರಾಗ, ತಾಳ ಅಂತಂದೇಳಿ ನಾವು ಹೇಳ್ತೀವಿ. ಆದರೆ ಒಂದನೇ ಶಬ್ದ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮ ದೇಶಕ್ಕೆ ಯಾರ ಬರಲಿ ಅದು ಹೇಳ್ತಾರಲ್ಲ, ಬೆನ್ನಿಗೆ ಚೂರಿ ಹಾಕಿರಲ್ಲಕ, ಎದಿಗೆ ಚೂರಿ ಹಾಕಿರುವಲ್ಲಕ, ಮುಂದೆ ಕುತ್ಕೊಂಡು ವಿಷ ಉಣಿಸಿರುವಲ್ಲಕ ಅಂತ ವ್ಯಕ್ತಿಗೂ ಕೂಡ ಬಾ ಅಂತಂದೇಳಿ ಕರೆಯುವಂತ, ಅವನಿಗೆ ಕ್ಷಮಿಸುವಂತಹ, ಅವನನ್ನ ಕರುಣೆಯಿಂದ ನೋಡುವಂತಹ, ಅವನನ್ನ ಪ್ರೀತಿಯಿಂದ ಒಪ್ಪಿಕೊಳ್ಳುವಂತ, ಬಿದ್ದವರನ್ನ ಎತ್ತಿ ಹಿಡಿಯುವಂತ ಒಂದು ಯಾವುದಾದ್ರೂ ಶ್ರೇಷ್ಠ ದೇಶ ಇದೆ ಅಂದ್ರೆ ಅದು ನನ್ನ ಹೆಮ್ಮೆಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಳೋದು. ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ. ಎಷ್ಟು ಚೆನ್ನಾಗಿದೆ. ಮಣ್ಣ ಮೋಹ ಬಿಟ್ಟರಿಲ್ಲೋ ನಿನಗೆ ಬೇರೆ ಸದ್ಗತಿ, ಬರಿಯ ಮಾತಿನಲ್ಲಿ ಮುಗಿತು ನಿನ್ನಯ್ಯ ಸುಸುಮತಿ. ಮಾನವತೆಯ ಸಂಸ್ಕೃತಿ, ಸನಾತನದ ಸಂಸ್ಕೃತಿ, ವೇಷ ಬೇರೆ ಭಾಷೆ ಬೇರೆ, ದೇಶ ಒಂದೇ ಭಾರತ. ಎಂಥ ಭಾರತ ಅಂತಂದ್ರೆ, ಈ ಭಾರತದ ಬಗ್ಗೆ ಹೇಳಬೇಕು ಅಂತಂದ್ರ ಮನಸ್ಸು ಆನಂದ ಅನಿಸ್ತದ, ಹೃದಯ ತುಂಬಿ ಬರ್ತದ. ಭವ್ಯ ಭಾರತ ದೇಶ ನೀವೆಲ್ಲ ಕೇಳಿದ್ದೀರಿ. ಇಲ್ಲೆಲ್ಲ ಹಲವು ಮತಗಳು, ಹಲವು ಜಾತಿಗಳು, ಹಲವು ಪಂಥಗಳು, ಹಲವು ವರ್ಗಗಳು, ಹಲವು ವರ್ಣಗಳು, ಆ ಎಲ್ಲರಿಗೂ ಕೂಡ ಆ ಎಲ್ಲ ಮತ ಪಂಥ ವರ್ಣ ವರ್ಗ ಜಾತಿ ಧರ್ಮದವರಿಗೆ ಆಶ್ರಯವನ್ನ ಕೊಟ್ಟು ಅನ್ನವನ್ನ ಇಕ್ಕಿ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹಿಂದೂ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂದಾಗ ನಾವು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ
ಯಾಕಂದ್ರೆ ನಮ್ಮ ಒಂದು ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ. ಇವತ್ತು ನೋಡ್ರಿ, ಇವತ್ತು MA ಓದಬೇಕಾದ್ರೆ ಇನ್ನೊಂದು ಕಡೆ ಹೋಗಬೇಕು, ಇವತ್ತು ನಾವು ಇನ್ನೊಂದು ಕಡೆ ನಾವು PhD ಇವತ್ತು ಇದನ್ನು ಮಾಡಬೇಕಾದ್ರೆ ಡಾಕ್ಟರ್ ಆಗಬೇಕಾದ್ರೆ ಇನ್ನೊಂದು ಕಡೆ ಹೋಗ್ಬೇಕಾಗ್ತದೆ. ಅದಕ್ಕೆ ಆ ಒಂದು ಶಿಕ್ಷಣಕ್ಕೂ ಕೂಡ ನಮ್ಮ ಪ್ರಜಾಪ್ರತಿನಿಧಿಗಳು ಬಹಳಷ್ಟು ಒತ್ತು ಕೊಡಬೇಕಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಇಲ್ಲೊಂದು ಕಲಾವನ್ನು ನಿಮ್ಮೆಲ್ಲರಿಗೆ ತೋರಿಸಿಕೊಡೋರಿದ್ದಾರೆ. ಇವತ್ತು ನಾವು ಬಹಳತ್ತು ಮಾತಾಡಬೇಕಾಗಿತ್ತು, ಆದರೆ ನಮಗೆ ಸಮಯನೇ ಸಿಕ್ಕಿಲ್ಲ. ಆದರೂ ಕೂಡ ಇಷ್ಟು ಒಂದು ದೋಷ ಎಲ್ಲರೂ ಹಿಂದೂಗಳು ಅಂತಕ್ಕಂಥದ್ದನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡು ಸಮಾಜದಲ್ಲಿ ಬದುಕಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತು ಹೋಗ್ಲೇ ಇಲ್ಲ. ಜಗತ್ತಿನ ಎಲ್ಲ ದೇಶಗಳನ್ನು ಇಸ್ಲಾಂ ದೇಶ ಮಾಡ್ತೀವಿ ಅಂತ ಬಂದಂತಹ ಇಸ್ಲಾಮಿನ ನೌಕೆ ಅದು ಗಂಗಾ ಸಾಗರದಲ್ಲಿ ಮುಳುಗೋಯ್ತು ಅಂತೇಳಿ ಒಬ್ಬ ಮುಸ್ಲಿಂ ಕವಿ ಗೋಳಿಟ್ಟ. ಕ್ರೈಸ್ತ ದೇಶ ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟಂತಹ ಇಂಗ್ಲಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇವರು ಯಾರು ಸಹಸ್ರಾರು ಸಾಧು ಸಂತರು ಅದೆಷ್ಟು ಸಹಸ್ರ ವರ್ಷಗಳಿಂದ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡಿದ್ದಾರೆ. ಇತ್ತೀಚೆಗೆ ತಾನೇ ಕುಂಭಮೇಳ ನಡೀತು. ಆ ಕುಂಭಮೇಳದಲ್ಲಿ ಬಂದಂತಹ ಲಕ್ಷಾಂತರ ಸಾಧು ಸಂತರು, ಇಲ್ಲಿ ವೇದಿಕೆಯ ಮೇಲೆ ವಿರಾಜಮಾನಂತಹ ಸಾಧು ಸಂತರು, ಇವರೆಲ್ಲರೂ ಗ್ರಾಮ ಗ್ರಾಮಗಳಲ್ಲಿ ನಮ್ಮ ಹಿಂದುತ್ವದ ಜಾಗೃತಿಯನ್ನ ಇಂದಿಗೂ ಮೂಡಿಸ್ತಾರೆ. ಹೀಗಾಗಿ 10,000 ವರ್ಷಗಳ ಮೊದಲು ಬಂದಂತಹ ವಾಲ್ಮೀಕಿ ಅಕಸ್ಮಾತ್ ಮತ್ತೆ ಕುಷ್ಟಗಿಗೆ ಬಂದ್ರೆ, ಇಲ್ಲಿ ಯಾವುದೋ ಹಳ್ಳಿಗೆ ಹೋದ್ರೆ ಅವನಿಗೆ ಮತ್ತೆ ರಾಮ, ಲಕ್ಷ್ಮಣ, ಹನುಮಂತ ಹೆಸರಿಟ್ಕೊಂಡವ್ರು ಸಿಗ್ತಾರೆ. 5,000 ವರ್ಷಗಳ ಹಿಂದಿದ್ದಂತ ಮತ್ತೆ ಇಲ್ಲಿಗೆ ಬಂದ್ರು, ಅವ್ರಿಗೆ ಅರ್ಜುನ, ಭೀಮ, ನಕುಲ, ಧರ್ಮರಾಯ, ಯುಧಿಷ್ಠಿರ ಎಲ್ಲರೂ ಸಿಗ್ತಾರೆ ಇಲ್ಲಿ. ಅಂದ್ರೆ ಇಷ್ಟು ಸಹಸ್ರ ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ಈ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಹಿಂದೂ ಅನ್ನುವಂಥದ್ದು ಇದು ಪೂಜಾ ಪದ್ಧತಿ ಅಲ್ಲ. ಹಿಂದೂ ಅನ್ನುವಂಥದ್ದು ಯಾವುದೋ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಹಿಂದೂ ಅನ್ನುವಂಥದ್ದು ಒಂದು ಜೀವನ ಶೈಲಿ. ಜಗತ್ತಲ್ಲಿ ಯಾರೇ ಈ ಶ್ರೇಷ್ಠ ಜೀವನವನ್ನು ಅಳವಡಿಸ್ಕೊಂಡು ಅವರೆಲ್ಲರೂ ಹಿಂದೂಗಳಾಗೇ ಬಿಡ್ತಾರೆ. ಈ ಭಾರತ ಮಾತೆಯನ್ನ ಯಾರ್ಯಾರು ತಾಯಿ ಅಂತ ಪೂಜೆ ಮಾಡ್ತಾರೋ ಅವರೆಲ್ಲರೂ ಸಹಿತ ಹಿಂದೂಗಳೇ. ಹೀಗಾಗಿ ಕೇವಲ ಪೂಜಾ ಪದ್ಧತಿ, ವಿಭೂತಿ ಇಟ್ಕೊಳ್ಳೋದ್ರಿಂದನೋ ತಿಲಕ ಇಟ್ಕೊಳ್ಳೋದ್ರಿಂದನೋ ಹಿಂದೂ ಆಗೋದಲ್ಲ. ಬದಲಾಗಿ ನಮ್ಮೆಲ್ಲ ಶ್ರೇಷ್ಠ ಮಹಾಪುರುಷರ ಜೀವನದ ಆದರ್ಶದಂತೆ, ಉದಾಹರಣೆಯಂತೆ ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಹಿಂದೂ ಸಮ್ಮೇಳನ ಇದೆ. ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಎಲ್ಲ ಮಹಾಪುರುಷರ ಚಿತ್ರಗಳಿಗೆ ನಾವು ದೀಪ ಬೆಳಗ್ತೀವಿ, ಮಹಾತ್ಮ ಬಸವೇಶ್ವರರ ವಚನವನ್ನ ಹಾಡ್ತೀವಿ, ಕೇಳ್ತೀವಿ, ಕನಕದಾಸರ ವಚನಗಳನ್ನು, ದಾಸರ ನುಡಿಗಳನ್ನ ಕೇಳ್ತಿರ್ತೀವಿ, ಹಾಡ್ತಿರ್ತೀವಿ. ಆದರೂ ಸಹಿತ ನಮ್ಮ ನಡವಳಿಕೆಯಲ್ಲಿ ನಮ್ಮ ಹಿಂದಿನ ಏನು ಪರಂಪರೆ ಇದೆಯೋ ಅದು 100ಕ್ಕೆ 100 ವ್ಯಕ್ತ ಆಗ್ತಿದ್ಯಾ ಅಂತ ಯೋಚನೆ ಮಾಡಿದಾಗ ಇನ್ನೂ ಎಲ್ಲ ಸ್ವಲ್ಪ ನಮ್ಮ ಮನಸ್ಸಲ್ಲಿ, ನಮ್ಮ ನಡವಳಿಕೆಯಲ್ಲಿ ಕೊರತೆಗಳು ಕಾಣಿಸ್ತಾ ಇದೆ. ಅದೆಲ್ಲ ದೂರದಿಂದ ಬಂದಂತ ಇಂಗ್ಲಿಷರು 4,000 ಮೈಲಿ ದೂರದಿಂದ ಬಂದ್ರು. 50-60 ಸಾವಿರ ಜನ